ಸಿದ್ದರಾಮಯ್ಯ ಸರ್ಕಾರ ಹೊಸದೊಂದು ಶಾಕ್ ಕೊಡೋದಕ್ಕೆ ಸಿದ್ಧತೆ ನಡೆಸಿದೆ. ಪ್ರತಿನಿತ್ಯ ಬಳಸೋ ಕರೆಂಟ್ ದರ ಹೆಚ್ಚಿಸೋ ಸಾಧ್ಯತೆ ಇದ್ದು ಅದನ್ನು ಕಂಡು ಜನ ಸಿಟ್ಟಾಗಿದ್ದಾರೆ. ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ. ಸದ್ಯದಲ್ಲೇ ಜನರಿಗೆ ಕರೆಂಟ್ ಶಾಕ್ ಫಿಕ್ಸ್. ರಾಜ್ಯದ ಜನರು ಬೆಲೆ ಏರಿಕೆಯ ಬಿಸಿಗೆ ತತ್ತರಿಸಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆ ಜನ ಸಾಮಾನ್ಯರಿಗೆ ನುಂಗಲಾರದ ತುತ್ತಾಗಿದೆ. ಇದರ ಜೊತೆಗೆ ಬಿಎಂಆರ್ಸಿಎಲ್ ತಾನೇನು ಕಡಿಮೆ ಅಂತ ಮೆಟ್ರೋ ಟಿಕೆಟ್ ದರ ದುಬಾರಿ ಮಾಡಿಟ್ಟಿದೆ. ಈ ಶಾಕ್ ಅರಗಿಸಿಕೊಳ್ಳುವ ಮುನ್ನವೇ ಬೆಸ್ಕಾಂ ಸಹ ವಿದ್ಯುತ್ ದರ ಏರಿಕೆಗೆ ಸಕಲ ತಯಾರಿ ನಡೆಸಿದ್ದು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದೆ. ಪ್ರಸಕ್ತ ವರ್ಷ ಹಾಗೂ 2026-27, 2027-28ರ ಹಣಕಾಸು ವರ್ಷಕ್ಕೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91 ಪೈಸೆವರೆಗೂ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದೆ. ಆರ್ಥಿಕ ನಷ್ಟ ಸರಿದೂಗಿಸುವುದಕ್ಕೆ ದರ ಏರಿಕೆ ಅನಿವಾರ್ಯ ಅಂತ ಹೇಳಿದ್ದು ಏಪ್ರಿಲ್ ನಂತರದ ದರ ಏರಿಕೆ ಆಗಲಿದೆ ಎನ್ನಲಾಗ್ತಾ ಇದೆ. ಈ ರೀತಿ ಏರಿಸ್ಕೊಂತ ಹೋದ್ರೆ ಜನಕ್ಕೆ ತೊಂದರೆ ಆಗ್ತದೆ ದಿನದಿಂದ ದಿನಕ್ಕೆ. ಏಕೆಂದರೆ ಮೊದಲೇ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಜನಗಳಿಗೆ. ಫ್ರೀ ಬೀಸ್ ಬರ್ತಾ ಇದೆ ಅಂತೇಳಿ ಈ ಕಡೆ ಫ್ರೀ ಬೀಸ್ ಕೊಟ್ಕೊಂಡು ಆ ಕಡೆಯಿಂದ ಜನಗಳ ಹತ್ರ ಕತ್ತರಿ ಹಾಕಿಸ್ತಾ ಇದ್ದಾರೆ. ಇಂಡೈರೆಕ್ಟಾಗಿ ಕತ್ತರಿ ಆಗ್ತಾ ಇದೆ. ಎಲ್ಲ ಆಯ್ತು, ಇದೀಗ ಸರ್ಕಾರ ವಿದ್ಯುತ್ ಶಕ್ತಿಯ ಮೇಲೆ ಕಣ್ಣು ನೆಟ್ಟಿದೆ. ದರ ಏರಿಸಿ ಕರೆಂಟ್ ಶಾಕ್ ನೀಡಲು ಮುಂದಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಹೊಸದೊಂದು ಶಾಕ್ ಕೊಡೋದಕ್ಕೆ ಸಿದ್ಧತೆ ನಡೆಸಿದೆ. ಪ್ರತಿನಿತ್ಯ ಬಳಸೋ ಕರೆಂಟ್ ದರ ಹೆಚ್ಚಿಸೋ ಸಾಧ್ಯತೆ ಇದ್ದು ಅದನ್ನು ಕಂಡು ಜನ ಸಿಟ್ಟಾಗಿದ್ದಾರೆ. ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ. ಸದ್ಯದಲ್ಲೇ ಜನರಿಗೆ ಕರೆಂಟ್ ಶಾಕ್ ಫಿಕ್ಸ್. ರಾಜ್ಯದ ಜನರು ಬೆಲೆ ಏರಿಕೆಯ ಬಿಸಿಗೆ ತತ್ತರಿಸಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆ ಜನ ಸಾಮಾನ್ಯರಿಗೆ ನುಂಗಲಾರದ ತುತ್ತಾಗಿದೆ. ಇದರ ಜೊತೆಗೆ ಬಿಎಂಆರ್ಸಿಎಲ್ ತಾನೇನು ಕಡಿಮೆ ಅಂತ ಮೆಟ್ರೋ ಟಿಕೆಟ್ ದರ ದುಬಾರಿ ಮಾಡಿಟ್ಟಿದೆ. ಈ ಶಾಕ್ ಅರಗಿಸಿಕೊಳ್ಳುವ ಮುನ್ನವೇ ಬೆಸ್ಕಾಂ ಸಹ ವಿದ್ಯುತ್ ದರ ಏರಿಕೆಗೆ ಸಕಲ ತಯಾರಿ ನಡೆಸಿದ್ದು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದೆ. ಪ್ರಸಕ್ತ ವರ್ಷ ಹಾಗೂ 2026-27, 2027-28ರ ಹಣಕಾಸು ವರ್ಷಕ್ಕೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91 ಪೈಸೆವರೆಗೂ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದೆ. ಆರ್ಥಿಕ ನಷ್ಟ ಸರಿದೂಗಿಸುವುದಕ್ಕೆ ದರ ಏರಿಕೆ ಅನಿವಾರ್ಯ ಅಂತ ಹೇಳಿದ್ದು ಏಪ್ರಿಲ್ ನಂತರದ ದರ ಏರಿಕೆ ಆಗಲಿದೆ ಎನ್ನಲಾಗ್ತಾ ಇದೆ. ಈ ರೀತಿ ಏರಿಸ್ಕೊಂತ ಹೋದ್ರೆ ಜನಕ್ಕೆ ತೊಂದರೆ ಆಗ್ತದೆ ದಿನದಿಂದ ದಿನಕ್ಕೆ. ಏಕೆಂದರೆ ಮೊದಲೇ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಜನಗಳಿಗೆ. ಫ್ರೀ ಬೀಸ್ ಬರ್ತಾ ಇದೆ ಅಂತೇಳಿ ಈ ಕಡೆ ಫ್ರೀ ಬೀಸ್ ಕೊಟ್ಕೊಂಡು ಆ ಕಡೆಯಿಂದ ಜನಗಳ ಹತ್ರ ಕತ್ತರಿ ಹಾಕಿಸ್ತಾ ಇದ್ದಾರೆ. ಇಂಡೈರೆಕ್ಟಾಗಿ ಕತ್ತರಿ ಆಗ್ತಾ ಇದೆ. ಎಲ್ಲ ಆಯ್ತು, ಇದೀಗ ಸರ್ಕಾರ ವಿದ್ಯುತ್ ಶಕ್ತಿಯ ಮೇಲೆ ಕಣ್ಣು ನೆಟ್ಟಿದೆ. ದರ ಏರಿಸಿ ಕರೆಂಟ್ ಶಾಕ್ ನೀಡಲು ಮುಂದಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಹೊಸದೊಂದು ಶಾಕ್ ಕೊಡೋದಕ್ಕೆ ಸಿದ್ಧತೆ ನಡೆಸಿದೆ. ಪ್ರತಿನಿತ್ಯ ಬಳಸೋ ಕರೆಂಟ್ ದರ ಹೆಚ್ಚಿಸೋ ಸಾಧ್ಯತೆ ಇದ್ದು ಅದನ್ನು ಕಂಡು ಜನ ಸಿಟ್ಟಾಗಿದ್ದಾರೆ. ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ. ಸದ್ಯದಲ್ಲೇ ಜನರಿಗೆ ಕರೆಂಟ್ ಶಾಕ್ ಫಿಕ್ಸ್. ರಾಜ್ಯದ ಜನರು ಬೆಲೆ ಏರಿಕೆಯ ಬಿಸಿಗೆ ತತ್ತರಿಸಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆ ಜನ ಸಾಮಾನ್ಯರಿಗೆ ನುಂಗಲಾರದ ತುತ್ತಾಗಿದೆ. ಇದರ ಜೊತೆಗೆ ಬಿಎಂಆರ್ಸಿಎಲ್ ತಾನೇನು ಕಡಿಮೆ ಅಂತ ಮೆಟ್ರೋ ಟಿಕೆಟ್ ದರ ದುಬಾರಿ ಮಾಡಿಟ್ಟಿದೆ. ಈ ಶಾಕ್ ಅರಗಿಸಿಕೊಳ್ಳುವ ಮುನ್ನವೇ ಬೆಸ್ಕಾಂ ಸಹ ವಿದ್ಯುತ್ ದರ ಏರಿಕೆಗೆ ಸಕಲ ತಯಾರಿ ನಡೆಸಿದ್ದು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದೆ.
ಪ್ರಸಕ್ತ ವರ್ಷ ಹಾಗೂ 2026-27 2027-28ರ ಹಣಕಾಸು ವರ್ಷಕ್ಕೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91 ಪೈಸೆವರೆಗೂ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದೆ. ಆರ್ಥಿಕ ನಷ್ಟ ಸರಿದೂಗಿಸುವುದಕ್ಕೆ ದರ ಏರಿಕೆ ಅನಿವಾರ್ಯ ಅಂತ ಹೇಳಿದ್ದು ಏಪ್ರಿಲ್ ನಂತರದ ದರ ಏರಿಕೆ ಆಗಲಿದೆ ಎನ್ನಲಾಗ್ತಾ ಇದೆ. ಈ ರೀತಿ ಏರ್ಸ್ಕೊಂತ ಹೋದ್ರೆ ಜನಕ್ಕೆ ತೊಂದರೆ ಆಗ್ತದೆ ದಿನದಿಂದ ದಿನಕ್ಕೆ. ಏಕೆಂದರೆ ಮೊದಲೇ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಜನಗಳಿಗೆ. ಫ್ರೀ ಬೀಸ್ ಬರ್ತಾ ಇದೆ ಅಂತೇಳಿ ಈ ಕಡೆ ಫ್ರೀ ಬೀಸ್ ಕೊಟ್ಕೊಂಡು ಆ ಕಡೆಯಿಂದ ಜನಗಳ ಹತ್ರ ಕತ್ತರಿ ಹಾಕಿಸ್ತಾ ಇದ್ದಾರೆ. ಇಂಡೈರೆಕ್ಟಾಗಿ ಕತ್ತರಿ ಆಗ್ತಾ ಇದೆ. ಎಲ್ಲ ಆಯ್ತು, ಇದೀಗ ಸರ್ಕಾರ ವಿದ್ಯುತ್ ಶಕ್ತಿಯ ಮೇಲೆ ಕಣ್ಣು ನೆಟ್ಟಿದೆ. ದರ ಏರಿಸಿ ಕರೆಂಟ್ ಶಾಕ್ ನೀಡಲು ಮುಂದಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಹೊಸದೊಂದು ಶಾಕ್ ಕೊಡೋದಕ್ಕೆ ಸಿದ್ಧತೆ ನಡೆಸಿದೆ. ಪ್ರತಿನಿತ್ಯ ಬಳಸೋ ಕರೆಂಟ್ ದರ ಹೆಚ್ಚಿಸೋ ಸಾಧ್ಯತೆ ಇದ್ದು ಅದನ್ನು ಕಂಡು ಜನ ಸಿಟ್ಟಾಗಿದ್ದಾರೆ. ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ. ಸದ್ಯದಲ್ಲೇ ಜನರಿಗೆ ಕರೆಂಟ್ ಶಾಕ್ ಫಿಕ್ಸ್. ರಾಜ್ಯದ ಜನರು ಬೆಲೆ ಏರಿಕೆಯ ಬಿಸಿಗೆ ತತ್ತರಿಸಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆ ಜನ ಸಾಮಾನ್ಯರಿಗೆ ನುಂಗಲಾರದ ತುತ್ತಾಗಿದೆ. ಇದರ ಜೊತೆಗೆ ಬಿಎಂಆರ್ಸಿಎಲ್ ತಾನೇನು ಕಡಿಮೆ ಅಂತ ಮೆಟ್ರೋ ಟಿಕೆಟ್ ದರ ದುಬಾರಿ ಮಾಡಿಟ್ಟಿದೆ. ಈ ಶಾಕ್ ಅರಗಿಸಿಕೊಳ್ಳುವ ಮುನ್ನವೇ ಬೆಸ್ಕಾಂ ಸಹ ವಿದ್ಯುತ್ ದರ ಏರಿಕೆಗೆ ಸಕಲ ತಯಾರಿ ನಡೆಸಿದ್ದು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದೆ. ಪ್ರಸಕ್ತ ವರ್ಷ ಹಾಗೂ 2026-27 2027-28ರ ಹಣಕಾಸು ವರ್ಷಕ್ಕೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91 ಪೈಸೆವರೆಗೂ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದೆ. ಆರ್ಥಿಕ ನಷ್ಟ ಸರಿದೂಗಿಸುವುದಕ್ಕೆ ದರ ಏರಿಕೆ ಅನಿವಾರ್ಯ ಅಂತ ಹೇಳಿದ್ದು ಏಪ್ರಿಲ್ ನಂತರದ ದರ ಏರಿಕೆ ಆಗಲಿದೆ ಎನ್ನಲಾಗ್ತಾ ಇದೆ. ಈ ರೀತಿ ಏರ್ಸ್ಕೊಂತ ಹೋದ್ರೆ ಜನಕ್ಕೆ ತೊಂದರೆ ಆಗ್ತದೆ ದಿನದಿಂದ ದಿನಕ್ಕೆ. ಏಕೆಂದರೆ ಮೊದಲೇ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಜನಗಳಿಗೆ. ಫ್ರೀ ಬೀಸ್ ಬರ್ತಾ ಇದೆ ಅಂತೇಳಿ ಈ ಕಡೆ ಫ್ರೀ ಬೀಸ್ ಕೊಟ್ಕೊಂಡು ಆ ಕಡೆಯಿಂದ ಜನಗಳ ಹತ್ರ ಕತ್ತರಿ ಹಾಕಿಸ್ತಾ ಇದ್ದಾರೆ. ಇಂಡೈರೆಕ್ಟಾಗಿ ಕತ್ತರಿ ಆಗ್ತಾ ಇದೆ. ಎಲ್ಲ ಆಯ್ತು, ಇದೀಗ ಸರ್ಕಾರ ವಿದ್ಯುತ್ ಶಕ್ತಿಯ ಮೇಲೆ ಕಣ್ಣು ನೆಟ್ಟಿದೆ. ದರ ಏರಿಸಿ ಕರೆಂಟ್ ಶಾಕ್ ನೀಡಲು ಮುಂದಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಹೊಸದೊಂದು ಶಾಕ್ ಕೊಡೋದಕ್ಕೆ ಸಿದ್ಧತೆ ನಡೆಸಿದೆ. ಪ್ರತಿನಿತ್ಯ ಬಳಸೋ ಕರೆಂಟ್ ದರ ಹೆಚ್ಚಿಸೋ ಸಾಧ್ಯತೆ ಇದ್ದು ಅದನ್ನು ಕಂಡು ಜನ ಸಿಟ್ಟಾಗಿದ್ದಾರೆ. ರಾಜ್ಯದ ಜನರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ. ಸದ್ಯದಲ್ಲೇ ಜನರಿಗೆ ಕರೆಂಟ್ ಶಾಕ್ ಫಿಕ್ಸ್. ರಾಜ್ಯದ ಜನರು ಬೆಲೆ ಏರಿಕೆಯ ಬಿಸಿಗೆ ತತ್ತರಿಸಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆ ಜನ ಸಾಮಾನ್ಯರಿಗೆ ನುಂಗಲಾರದ ತುತ್ತಾಗಿದೆ. ಇದರ ಜೊತೆಗೆ ಬಿಎಂಆರ್ಸಿಎಲ್ ತಾನೇನು ಕಡಿಮೆ ಅಂತ ಮೆಟ್ರೋ ಟಿಕೆಟ್ ದರ ದುಬಾರಿ ಮಾಡಿಟ್ಟಿದೆ. ಈ ಶಾಕ್ ಅರಗಿಸಿಕೊಳ್ಳುವ ಮುನ್ನವೇ ಬೆಸ್ಕಾಂ ಸಹ ವಿದ್ಯುತ್ ದರ ಏರಿಕೆಗೆ ಸಕಲ ತಯಾರಿ ನಡೆಸಿದ್ದು ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದೆ. ಪ್ರಸಕ್ತ ವರ್ಷ ಹಾಗೂ 2026-27 2027-28ರ ಹಣಕಾಸು ವರ್ಷಕ್ಕೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91 ಪೈಸೆವರೆಗೂ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದೆ. ಆರ್ಥಿಕ ನಷ್ಟ ಸರಿದೂಗಿಸುವುದಕ್ಕೆ ದರ ಏರಿಕೆ ಅನಿವಾರ್ಯ ಅಂತ ಹೇಳಿದ್ದು ಏಪ್ರಿಲ್ ನಂತರದ ದರ ಏರಿಕೆ ಆಗಲಿದೆ ಎನ್ನಲಾಗ್ತಾ ಇದೆ. ಈ ರೀತಿ ಏರ್ಸ್ಕೊಂತ ಹೋದ್ರೆ ಜನಕ್ಕೆ ತೊಂದರೆ ಆಗ್ತದೆ ದಿನದಿಂದ ದಿನಕ್ಕೆ. ಏಕೆಂದರೆ ಮೊದಲೇ ಕೆಲಸ ಸರಿಯಾಗಿ ಸಿಗ್ತಾ ಇಲ್ಲ ಜನಗಳಿಗೆ. ಫ್ರೀ ಬೀಸ್ ಬರ್ತಾ ಇದೆ ಅಂತೇಳಿ ಈ ಕಡೆ ಫ್ರೀ ಬೀಸ್ ಕೊಟ್ಕೊಂಡು ಆ ಕಡೆಯಿಂದ ಜನಗಳ ಹತ್ರ ಕತ್ತರಿ ಹಾಕಿಸ್ತಾ ಇದ್ದಾರೆ. ಇಂಡೈರೆಕ್ಟಾಗಿ ಕತ್ತರಿ ಆಗ್ತಾ ಇದೆ. ಎಲ್ಲ ಆಯ್ತು, ಇದೀಗ ಸರ್ಕಾರ ವಿದ್ಯುತ್ ಶಕ್ತಿಯ ಮೇಲೆ ಕಣ್ಣು ನೆಟ್ಟಿದೆ. ದರ ಏರಿಸಿ ಕರೆಂಟ್ ಶಾಕ್ ನೀಡಲು ಮುಂದಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.